ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಕೂತ್ಕೊಳ್ಳಿ. ಅಪ್ಪ, ಎಷ್ಟು ಬೇಗ ಒಂದು ವಾರ ಆಗೋಯ್ತಲ್ವಾ? ಈ ಟೈಮ್ ಅಂತೂ ಅದು ಹೇಗೆ ಓಡುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟು ಬೇಗ ಆಗಲೇ ಒಂದು ವಾರ ಆಗೋಯ್ತು. ಏನೋ ಹೀಗೆ ಯೂಟ್ಯೂಬ್ ನೋಡ್ತಾ ಇದ್ದೆ, ಶಿವರಾತ್ರಿ ಅಲ್ವಾ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಎಲ್ಲ ಶಿವನ್ ಬಗ್ಗೆನೇ ವೀಡಿಯೋಸ್ಗಳು ಬರ್ತಾ ಇದೆ. ಅದರಲ್ಲಿ ನನ್ನ ಈ ಮನಮೆಚ್ಚಿದ ಹುಡುಗಿ ಹಾಡು ಗೌರಮ್ಮ ನಿನ್ನ ಗಂಡ ಯಾರಮ್ಮ ಸಾಂಗ್ ಬರ್ತಾ ಇತ್ತು. ಹಾಗೆ ನೋಡ್ತಾ ಕೂತಿದ್ದೆ. ನೋಡಿ, ಮರೆಯೋಕ್ಕೆ ಮುಂಚೆ ಹಬ್ಬಕ್ಕೆ ವಿಶ್ ಮಾಡಿಬಿಡ್ತೀನಿ. ನಿಮ್ಮೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಸಾಂಗ್ ನೋಡ್ತಾ ಇದ್ರೆ ಹಂಗೆ ನಾನು ಫ್ಲ್ಯಾಶ್ ಬ್ಯಾಕಿಗೆ ಹೊರಟೋಗಿದ್ದೆ. ಮನಮೆಚ್ಚಿದ ಹುಡುಗಿ ಹಾಡುಗಳು, ಒಂದಕ್ಕಿಂತ ಒಂದು ಹಾಡುಗಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಉಪೇಂದ್ರ ಕುಮಾರ್ ಅವ್ರ ಸಂಗೀತ, ಉದಯ್ ಶಂಕರ್ ಅವ್ರ ಸಾಹಿತ್ಯ, ಗೌರಿ ಶಂಕರ್ ಅವ್ರ ಕ್ಯಾಮ್ರಾ ವರ್ಕು, ಕೈಲಾಸಂ ಮಾಸ್ಟರ್ ಕೊರಿಯೋಗ್ರಫಿ. ಐ ರಿಯಲಿ ಎಂಜಾಯ್ಡ್ ಡ್ಯಾನ್ಸಿಂಗ್ ಟು ಆಲ್ ದೋಸ್ ಸಾಂಗ್ಸ್. ಆ್ಯಂಡ್ ಎಸ್ಪೆಷಲಿ ಈ ಸಾಂಗ್ ಬಂದಾಗ, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಸಾಂಗ್ ಬಂದಾಗ, ಈಗಲೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದಿನ್ನೂ ನೆನ್ನೆ ತಾನೇ ಶೂಟಿಂಗ್ ಮಾಡ್ದಂಗೆ ಅನಿಸುತ್ತೆ. ಆ ಸಾಂಗ್ ಎಷ್ಟು ಪಾಪ್ಯುಲರ್ ಅಂದರೆ ಈಗಲೂ ಎಲ್ಲರೂ ಕೇಳ್ತಾರೆ. ಇಟ್ ಇಸ್ ಸೋ ಪಾಪ್ಯುಲರ್. ಆ ಸಾಂಗ್ ಏನಂತಾರೆ, ಆ ಪಿಕ್ಚರೈಸೇಷನ್ ಇರ್ಬೋದು, ಲಿರಿಕ್ಸ್ ಇರ್ಬೋದು, ನಾನು ಆಗಲೇ ಹೇಳ್ದಂಗೆ. ಆ್ಯಂಡ್ ಜನಗಳಿಗೂ ಅದು ತುಂಬ ಒಂಥರ ಅದು ಕ್ಯಾಚಿ ಟ್ಯೂನ್ ಅಲ್ವಾ, ತುಂಬ ಇಷ್ಟವಾದ ಸಾಂಗ್ ಎಲ್ರಿಗೂ. ಆ್ಯಕ್ಚುಲಿ ಈ ಸಾಂಗ್ ಅಂತ ಬಂದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇದ್ರ ಹಿಂದೆ. ಅದು ಯಾಕೆ ಇಷ್ಟು ವರ್ಷದಲ್ಲಿ ಯಾರೂ ಅದ್ರ ಬಗ್ಗೆ ಹೇಳಿಲ್ವೋ ನಂಗೆ ಗೊತ್ತಿಲ್ಲ. ಅಂದರೆ ಇನ್ಕ್ಲೂಡಿಂಗ್ ಮೀ, ನಾನಾಗಿರ್ಬೋದು, ಇಡೀ ಟೀಮ್ ಆಗಿರ್ಬೋದು, ಆ ವಿಷಯನ ಯಾವತ್ತೂ ನಾವು ಯಾರು ಎಲ್ಲೂ ಅದ್ರ ಬಗ್ಗೆ ಡಿಸ್ಕಸ್ಸೇ ಮಾಡಿಲ್ಲ. ಅದೇನು ಅಂತ ನಾನಿವಾಗ ನಿಮ್ಗೆ ಹೇಳ್ತೀನಿ. ನಾನು ಆವಾಗಲೇ ಏನೋ ಹುಡುಕ್ತಾ ಇದ್ದೆ. ಅದೇನು ಗೊತ್ತಾ, ನಾನು ಹುಡುಕ್ತಾ ಇದ್ದಿದ್ದು ಇದನ್ನು. ಈ ಫೋಟೋ ನೋಡಿ, ಈ ಫೋಟೋ ಬಂದು ಮನಮೆಚ್ಚಿದ ಹುಡುಗಿ ಚಿತ್ರದ್ದೇ, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಸಾಂಗ್ದು. ಆ್ಯಕ್ಚುಲಿ ಇದು ನಾವು BGM ಅಲ್ಲೆಲ್ಲ ಶಿವ ಪಾರ್ವತಿ ಬಿಟ್ಟು ಬರುತ್ತೆ ಗೊತ್ತಾ. ಅಂದರೆ ಈಗ ಸಾಂಗಲ್ಲಿ ನೀವೇನು ನೋಡ್ತಿರೋ ಆ ಬಿಟ್ಟು ಬರುತ್ತೆ. ಆದರೆ ಆ್ಯಕ್ಚುಲಾಗಿ ನಾವು ಫಸ್ಟು ಶೂಟ್ ಮಾಡಿದ್ದು ಮೇಲ್ಕೋಟೆಲಿ, ಔಟ್ಡೋರು ಮೇಲ್ಕೋಟೆಲಿ. ಅದೇ ಶಿವ ಪಾರ್ವತಿ ಗೆಟಪ್ ಹಾಕ್ಕೊಂಡು, ಶಿವಣ್ಣ ಮತ್ತು ನಾನು ಶಿವ ಪಾರ್ವತಿ ಗೆಟಪ್ ಹಾಕ್ಕೊಂಡು ಶೂಟ್ ಮಾಡಿದ್ದು. ಯಾಕೆ ಅಂತ ಗೊತ್ತಿಲ್ಲ. ಮೇಲ್ಕೋಟೆನಲ್ಲಿ ಪೂರ್ತಿ 2 BGMದು ಇದು ಎಲ್ಲನೂ ಶೂಟಿಂಗ್ ಎಲ್ಲ ಮಾಡಾಯಿತು. ಸಾಂಗ್ ಪಿಕ್ಚರೈಸೇಷನು ಎಲ್ಲ ಮುಗೀತು. ಸೊ ಕಂಪ್ಲೀಟಾಗಿ ಆ ಸಾಂಗ್ದು ಏನೇನು ಕೆಲಸ ಇತ್ತು ಎಲ್ಲ ಮುಗೀತು. ಆದರೆ ಶೆಡ್ಯೂಲೆಲ್ಲ ಆದಮೇಲೆ ನಾವೆಲ್ಲರೂ ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಐ ಥಿಂಕ್ ಅಪ್ಪಾಜಿ ಮತ್ತು ಅಮ್ಮ ಪಾರ್ವತಮ್ಮನವ್ರ ಡಿಸಿಷನ್ನು, ಅವ್ರಿಗೆ ಆ ಶೂಟ್ ಮಾಡಿದ್ದು ಯಾಕೋ ಇಷ್ಟ ಆಗಲಿಲ್ಲ. ಈಗ ನನಗೆ ಜ್ಞಾಪಕ ಬರ್ತಾ ಇಲ್ಲ ಏನು ಕಾರಣಗಳು, ಎಕ್ಸಾಕ್ಟ್ ಕಾರಣ ಏನಿರ್ಬೋದು ಅನ್ನೋದು ನನಗೆ ಕರೆಕ್ಟಾಗಿ ನೆನಪಿಲ್ಲ. ಆದರೆ ಆ ಬಿಟ್ಟಷ್ಟನ್ನು ಬೇಡ, ಮತ್ತೆ ರೀಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಆಗ ಮತ್ತೆ ಮಡ್ರಾಸಲ್ಲಿ, ಅಂದರೆ ಅವಾಗ ಮಡ್ರಾಸ್ ಅನ್ನೋರು, ಈಗಿನ ಚೆನ್ನೈ, ಮಡ್ರಾಸಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಅದು ವಾಹಿನಿ ಸ್ಟುಡಿಯೋಸಲ್ಲೋ ಎಲ್ಲೋ ಮತ್ತೆ ಸೆಟ್ ಹಾಕಿ, ಮತ್ತು ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ಕಲರ್ ಎಲ್ಲ ಚೇಂಜ್ ಆಯಿತು. ನನ್ನ ಕಾಸ್ಟ್ಯೂಮ್ ಬಂದು ಮೊದಲನೇ ಸತಿ ಇದು ಶೂಟ್ ಮಾಡಿದಾಗ, ಇದು ಆಗಿನ ಸ್ಟಿಲ್ಲು, ನಾವು ಮೇಲ್ಕೋಟೆಯಲ್ಲಿ ಏನು ಶೂಟ್ ಮಾಡಿದ್ವು ಆಗಿನ ಸ್ಟಿಲ್ ಇದು. ನಂದು ರೆಡ್ ಕಲರ್ ಕಾಸ್ಟ್ಯೂಮ್ ಇತ್ತು. ಅದೆಲ್ಲ ಮತ್ತೆ ಚೇಂಜ್ ಆಯಿತು, ಕಾಸ್ಟ್ಯೂಮ್ ಚೇಂಜ್ ಆಯಿತು. ಈಗ ಒಂಥರ ಅದೇನೋ ಬ್ಲೂಯಿಶ್ ಕಲರ್ ಇದೆ ಅಲ್ವಾ ಈಗ ಸಾಂಗಲ್ಲಿ, ಆ ಕಾಸ್ಟ್ಯೂಮ್ ಹಾಕ್ಕೊಂಡು, ಆಮೇಲೆ ಹೇರ್ ಡ್ರೆಸ್ಸು, ಅಂದರೆ ಹೇರ್ಡು ಅಲ್ಲೇ ಏನಿದೆಯೋ ಆ ಕಿರೀಟ ಅಂಥದ್ದೆಲ್ಲ ಪ್ರತಿಯೊಂದು ಎಲ್ಲ ಚೇಂಜ್ ಆಯಿತು. ಎಲ್ಲ ಚೇಂಜ್ ಮಾಡಿ ನಾವು ಮತ್ತೆ ಶೂಟ್ ಮಾಡಿದ್ದೆ ಈಗ ಹಾಡಲ್ಲಿರೋದು. ಇದು ಟೋಟ್ಲಿ ಸ್ಕ್ರ್ಯಾಪ್ ಆಗೋಯ್ತು. ಆದರೆ ಇದು ಹೇಗೋ ಗೊತ್ತಿಲ್ಲ, ಇದು ಒಂದೇ ಒಂದು ಚಿತ್ರ ಮಾತ್ರ, ಇದೊಂದೇ ಒಂದು ಫೋಟೋ ಮಾತ್ರ ಪೇಪರೊಳಗೆ ಬಂತು. ಆವಾಗ ನಮ್ಮ ಅಣ್ಣ ಅಂದರೆ ಅರುಣ್, ನನ್ನ ದೊಡ್ಡಣ್ಣ 1906
87ನಲ್ಲಿ ಬಂದಂಥ ಪಬ್ಲಿಷ್ ಆದಂಥ ಈ ಪಿಕ್ಚರ್ನ ಕಟ್ ಮಾಡಿ ಕ್ಲಿಪ್ಪಿಂಗ್ ಇಟ್ಟಿದ್ದಾನೆ ಅವನು. ಸೊ ಹಾಗಾಗಿ ಇದೊಂದೇ ಒಂದು ಸ್ಟಿಲ್ ಅವಾಗ ಶೂಟ್ ಮಾಡಿದಂಥದ್ದು ಸ್ಟಿಲ್ ಇದು ನನ್ನ ಹತ್ರ ಇದೆ. ಥ್ಯಾಂಕ್ಸ್ ಟು ಹಿಮ್, ಅವನು ಸೇವ್ ಮಾಡಿಟ್ಟಿದ್ರಿಂದ. ಆ್ಯಂಡ್ ನನಗೆ ಆವಾಗಲಿಂದ ಅದೇ ಫಸ್ಟ್ ಟೈಮ್ ನಾನು ಸಿನಿಮಾದಲ್ಲಿ ಪಾರ್ವತಿ ಒಂದು ಗೆಟಪ್ ಹಾಕ್ಕೊಂಡಿದ್ದು. ಅದಾದಮೇಲೆ ಒಂದು ಟೈಮಲ್ಲಿ ನನಗೆ ಸುಮಾರು ಅಡ್ಡ ಹೆಸರುಗಳಿದೆ ಇಂಡಸ್ಟ್ರಿನಲ್ಲಿ. ಒಂದು ಹೆಸರು ಏನು ಅಂದರೆ ಪರ್ಮನೆಂಟ್ ಪಾರ್ವತಿ ಅಂತ ಬಂದಾಗ ಅದಾದಮೇಲೆ ಸುಮಾರು ಚಿತ್ರಗಳಲ್ಲಿ ನಾನು ಯಾವಾಗಲೂ ಪಾರ್ವತಿ ಗೆಟಪ್ ಹಾಕಿದ್ದೀನಿ. ಸಾಂಗ್ಗಳಲ್ಲಿರ್ಬೋದು ಅಥವಾ ಸೀನ್ಸ್ಗಳಲ್ಲಿರ್ಬೋದು, ಅದರ ಪಾರ್ವತಿ ಪಾತ್ರ ಮಾಡಿರುವಾಗ. ಸೊ ಐ ವಾಸ್ ನೋನ್ ಆ್ಯಸ್ ಪರ್ಮನೆಂಟ್ ಪಾರ್ವತಿ ಅಂತ. ಅದಕ್ಕೆ ರಿಲೇಟೆಡ್ ಬೇರೆ ಬೇರೆ ಸಿನಿಮಾಗಳೆಲ್ಲ ಇನ್ನೊಂದು ಸತಿ ಮಾತಾಡೋಣ. ಆದರೆ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಿಡ್ಬಿಟ್ ಅಲ್ವಾ, ಏನಂತೀರಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಪರ್ಮನೆಂಟ್ ಪಾರ್ವತಿ ಈ ಹೆಸರು ನನಗೆ ಇಂಡಸ್ಟ್ರಿಯವ್ರು ಕೊಟ್ಟರೆ ಮನೆಯವರೆಲ್ಲ ಸೇರಿಕೊಂಡು, ಅಂದರೆ ನಮ್ಮ ಮನೆಯವರು, ನಮ್ಮಮ್ಮ ಇರ್ಬೋದು, ನನ್ನ ಅಣ್ಣಂದ್ರು ಇರ್ಬೋದು, ನಮ್ಮ ಅತ್ತಿಗೆಯರು, ಆಮೇಲೆ ನನ್ನ ಕಸಿನ್ಸು, ಇವರೆಲ್ಲ ಸೇರಿಕೊಂಡು ನನಗೆ ಇನ್ನೊಂದು ಹೆಸರಿಟ್ಟಿದ್ರು. ಈ ಸಾಂಗ್ ಆದಮೇಲೆ, ಅದು ಗೌರಮ್ಮ ನಿನ್ನ ಗಂಡ ಯಾರಮ್ಮ ಸಾಂಗ್ ಆದಮೇಲೆ ಇನ್ನೊಂದು ಹೆಸರಿಟ್ಟಿದ್ರು. ಅದು ಏನು ಅಂದರೆ ಎನಿಮಿಕ್ ಪಾರ್ವತಿ ಅಂತ. ಎಷ್ಟು ತಮಾಷೆಗಿರಲ್ವ? ಎನಿಮಿಕ್ ಪಾರ್ವತಿ ಯಾಕೆ ಅಂದರೆ, ನೀವು ಆ ಸಾಂಗಲ್ಲಿ ನೋಡ್ತು ಅಂತಂದರೆ ಕಾಸ್ಟ್ಯೂಮ್ ಅಂದರೆ ಆ ಪಾರ್ವತಿ ಗೆಟಪ್ಪಲ್ಲಿ ತುಂಬ ಸಣ್ಣ ಕಾಣ್ತೀನಿ ನಾನು. ತುಂಬ ಸಣ್ಣನೇ ಇದ್ದೆ. ಆ್ಯಂಡ್ ಅವಾಗ ಏನಾಗಿತ್ತು, ಆನಂದ್ ಸಿನಿಮಾ ಆಮೇಲೆ ವಿಜಯೋತ್ಸವ ಆದಮೇಲೆ ನಾನು ಸಡನ್ನಾಗಿ ಉದ್ದ ಬೆಳೆದ್ಬಿಟ್ಟೆ. ಸೊ ಹಾಗಾಗಿ ದೆ ವಾಸ್ ದಟ್ ಸಡನ್ ಗ್ರೋತ್ ಸ್ಪರ್ಟ್. ಸೊ ಸಿಕ್ಕಾಪಟ್ಟೆ ಉದ್ದ ಆಗೋದಲ್ಲ, ಹಾಗಾಗಿ ಕೈಕಾಲು ಕದ್ರಕಡ್ಡಿ ಹೇಳ್ತಾರಲ್ಲ, ಕೈಕಾಲು ಕದ್ರಕಡ್ಡಿ ನಾರಾಯಣ ಅಂತ, ಆ ಥರನೇ ಇದ್ದೆ ನಾನು. ಸೊ ಐ ವಾಸ್ ಕೈಕಾಲು ಕದ್ರಕಡ್ಡಿ ನಾರಾಯಣಿ ಆಗೋಗಿದ್ದೆ. ಸೊ ಹಾಗಾಗಿ ಆ ಟೈಟಾಗಿ ಆ ಡ್ಯಾನ್ಸ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಾಗ ತುಂಬ ಸಡಕ್ಲಾಗಿ ಒಣಕೊಂಡು ಕಾಣ್ತಾ ಇದ್ದೆ. ಅದಕ್ಕೆ ಈ ಮನೆಯವರೆಲ್ಲರೂ ಸೇರಿಕೊಂಡು ಎನಿಮಿಕ್ ಪಾರ್ವತಿ ಅಂತ ರೇಗಿಸೋರು. ಅದೊಂದು ಫೇಸು. ಬಟ್ ಅವಾಗೆಲ್ಲ ಸಿಕ್ಕಾಪಟ್ಟೆ ಕೋಪ ಬರೋದು. ಏನಂತಾರೆ, ಸಣ್ಣ ಇದ್ದೀನಿ ಅಂತ ರೇಗಿಸ್ತಾರೆ ಅಂತ. ಆಗ ಇಂಡಸ್ಟ್ರಿಲಿ ಒಂದು ಏನಂತಾರೆ, ಹೀರೋಯಿನ್ ಅಂತಂದರೆ ಸ್ವಲ್ಪ ಮೈಕೈ ತುಂಬಿಕೊಂಡು ಇದು ಹಂಗಿರಬೇಕು ಅಂತ. ನಾನು ಅವಾಗ ತುಂಬಾ ಸಣ್ಣ ಇದ್ದೆ. ಬಟ್ ಈಗ ನೋಡಿ, ಈಗ ಎಲ್ಲರೂ ಸೈಜ್ 0 ಇರಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತ ಮಾತಾಡ್ತಾರೆ. ಬಟ್ ನಾನು ಅವಾಗಲೇ ಸೈಜ್ 0 ಫಾಲೋ ಮಾಡ್ತಾ ಇದ್ದೆ, ಗೊತ್ತಾ? ಜೋಕ್ಸ್ ಅಪಾರ್ಟ್, ನಾನು ಹಲವಾರು ಹಾಡುಗಳಲ್ಲಿ ಪಾರ್ವತಿಯಾಗಿ ನೃತ್ಯ ಮಾಡೋದಕ್ಕೆ ನನಗೆ ಶಾಸ್ತ್ರೀಯ ನೃತ್ಯ ಹೇಳಿಕೊಟ್ಟ ನನ್ನ ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳು. ಅದ್ರ ಜೊತೆಗೆ ಆ ನಟರಾಜನ ಅನುಗ್ರಹ ಇದ್ದಿದ್ದರಿಂದನೇ ಇದೆಲ್ಲ ಸಾಧ್ಯ ಆಗಿತ್ತು. ಎಲ್ಲರಿಗೆ ಎಲ್ಲ ಕೊಟ್ಟು ಎಲ್ಲ ಬಿಟ್ಟವನಂತೆ ನೀನು, ಬಿಟ್ಟು ಬಿಡದ ಜಗಕ್ಕೆ ಒಳ್ಳೆಯದ ಬೆಸೆದು ಕೆಟ್ಟದ್ದೆಲ್ಲ ಸುಟ್ಟವನಂತೆ ನೀನು. ಶಿವ ನಿನ್ನಿಂದಲೇ ಆದಿ, ಶಿವ ನೀನೇ ಅಂತ್ಯ. ಮತ್ತೊಮ್ಮೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸರಿ, ಹಾಗಾದರೆ ಮತ್ತೆ ಸಿಗೋಣ. ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ಇದು ಜರ್ನಿ ನಂದು ಮಾತ್ರ ಅಲ್ಲ, ನಮ್ಮೆಲ್ಲರ ಜರ್ನಿ. ನಮಸ್ಕಾರ.